ಆತ್ಮೀಯ ಕನ್ನಡ ಬಂಧುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಅತ್ಯಂತ ದೊಡ್ಡ ಕಾರ್ಯಕ್ಕೆ ಬೀದರ್ ಸಾಕ್ಷಿ ಆಗ್ತಾ ಇದೆ. ಬೀದರ್ನ ಇತಿಹಾಸದಲ್ಲಿಯೇ ದೊಡ್ಡ ಪುಸ್ತಕ ಸಂತೆ ಬೀದರ್ನಲ್ಲಿ ಜರುಗಲಿದೆ. ನಾಡಿನ ಖ್ಯಾತ ಸಾಹಿತಿಗಳು, ಕಲಾವಿದರು, ಸಾಂಸ್ಕೃತಿಕ ಚಿಂತಕರು ಈ ಒಂದು ಪುಸ್ತಕ ಸಂತೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಬ್ಬ ದೊಡ್ಡ ಸರ್ವಾಧಿಕಾರಿ ಈ ಪುಸ್ತಕ ಪ್ರೀತಿಯ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ಪ್ರತಿಕ್ರಿಯೆ ಮಾಡಿದ್ದ ಅಂದರೆ, ತನ್ನ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳಿಗೂ ಪುಸ್ತಕವನ್ನು ಪೊಕ್ಕಟ್ಟೆಯಾಗಿ ಹಂಚೋದ್ರ ಮೂಲಕ ಪುಸ್ತಕದ ಬಗ್ಗೆ ಅಭಿಮಾನವನ್ನು ಬೆಳೆಸುವಂತಹ ಕಾರ್ಯ ಒಬ್ಬ ದೊಡ್ಡ ಸರ್ವಾಧಿಕಾರಿ ಮಾಡಿದ್ದ ಒಂದು ದೇಶದಲ್ಲಿ. ನಮ್ಮ ದೇಶದಲ್ಲಿಯೂ ಕೂಡ ಇಂತಹದೇ ಒಂದು ಪುಸ್ತಕ ಸಂಸ್ಕೃತಿ ಬೆಳೆಸಬೇಕಾಗಿದೆ. ಅದು ನಮ್ಮೆಲ್ಲರೂ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಬೀದರ್ ಜನತೆಗೆ ಅತ್ಯಂತ ಸಂತಸದ ಸುದ್ದಿ, ಪುಸ್ತಕ ಸಂತೆ ನಮ್ಮ ಬೀದರ್ನಲ್ಲಿ ಆಗ್ತಿರೋದು. ಬೆಂಗಳೂರಿನಲ್ಲಾಗಿದೆ, ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿದೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ದೊಡ್ಡ ಮಟ್ಟದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ನಮ್ಮ ಬೀದರ್ನಲ್ಲಿ ಆಗ್ತಿರುವಂತಹ ಪುಸ್ತಕ ಸಂತೆಯಲ್ಲಿ ಕೂಡ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಈ ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸೋಣ. ಇಲ್ಲಿ ನೂರಾರು ಪ್ರಕಾಶನ ಸಂಸ್ಥೆಯವರು ಬರ್ತಾ ಇದ್ದಾರೆ. ಜೊತೆಗೆ ಹಲವಾರು ಲಕ್ಷಾಂತರ ಪುಸ್ತಕಗಳಲ್ಲಿ ಮಾರಾಟಕ್ಕಿವೆ. ಈ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ ಓದಲು ಕೊಡೋದ್ರ ಮೂಲಕ ಈಗ ನಮ್ಮ ಮಕ್ಕಳ ಪುಸ್ತಕ ಸಂಸ್ಕೃತಿಯಿಂದ ಮೊಬೈಲ್ ಸಂಸ್ಕೃತಿ ಕಡೆ ಹೊರಳಿದ್ದಾರೆ. ಆ ಮೊಬೈಲ್ ಸಂಸ್ಕೃತಿ ಕಡೆ ಹೊರಳಿರೋರನ್ನು ನಾವು ಮತ್ತೆ ಪುಸ್ತಕ ಸಂಸ್ಕೃತಿ ಕಡೆ ತೊಗೊಂಡು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ನಾನು ಒಂದು ವಸತಿ ಶಾಲೆಯ ಪ್ರಾಂಶುಪಾಲನಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ನಾವೆಲ್ಲರೂ ಪುಸ್ತಕವನ್ನು ಓದುವಂತಹ ಹವ್ಯಾಸವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ವಸತಿ ಶಾಲೆಗಳ ಇವತ್ತು ನನ್ನ ಜೊತೆ ಎಲ್ಲ ಸಿಬ್ಬಂದಿಗಳಿದ್ದಾರೆ. ನಮ್ಮ ವಸತಿ ಶಾಲೆಗಳ ಪ್ರಾಂಶುಪಾಲರು, ನಿಲಯಪಾಲಕರು ಮತ್ತು ವಿಭಿನ್ನವಾದಂತಹ ಸಿಬ್ಬಂದಿಗಳಿದ್ದಾರೆ. ನಾವೆಲ್ಲರೂ ಸೇರಿ ಪುಸ್ತಕ ಸಂತೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ, ಬನ್ನಿ ಪುಸ್ತಕ ಸಂತೆಗೆ ಹೋಗೋಣ, ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸೋಣ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ವ್ಯಾಪಕವಾಗಿ ಪಸರಿಸುವಂತಹ ಕೆಲಸ ಮಹಾಮಣಿಯನ್ನು ನಾವೆಲ್ಲರೂ ನಿರ್ವಹಿಸೋಣ. ಎಲ್ರಿಗೂ ಅನಂತ ಧನ್ಯವಾದಗಳು. ನಮ್ಮ ಎಲ್ಲ ಬಂಧುಗಳು ಕೂಡ ತಮಗೆ ಕೋರ್ತಿದ್ದಾರೆ ಪುಸ್ತಕ ಸಂತೆಗೆ ಬಂತ.